ವೀಕೆಂಡ್ನಲ್ಲಿ ಕಲ್ಪತರುನಾಡಿನಲ್ಲಿ ಹರಿದ ರಕ್ತದ ಕೋಡಿ. ಇಂದು ತುಮಕೂರಿನಲ್ಲಿ ಮತ್ತೊಂದು ಭೀಕರ ಕೊಲೆ. ಪತ್ನಿಯನ್ನ ಚಾಕುವಿನಿಂದ 20ಕ್ಕೂ ಹೆಚ್ಚು ಬಾರಿ ಚುಚ್ಚಿ ಕೊಲೆಗೈದ ಪತಿ. ಸೋಷಿಯಲ್ ಮೀಡಿಯಾದಲ್ಲಿ ಹುಟ್ಟಿದ ಪ್ರೀತಿ ಕೊಲೆಯಲ್ಲಿ ಅಂತ್ಯ. ಎಸ್ ವೀಕ್ಷಕರ, ಕಲ್ಪತರುನಾಡು ಶೈಕ್ಷಣಿಕ ನಗರಿ ಅಂತಲೇ ಕರೆಸಿಕೊಳ್ಳೋ ತುಮಕೂರು ಸ್ವಲ್ಪ ದಿನ ಶಾಂತವಾಗಿತ್ತು. ಆದರೆ ಈ ವೀಕೆಂಡ್ನಲ್ಲಿ ತುಮಕೂರು ನಗರದಲ್ಲಿ ರಕ್ತದ ಕೋಡಿ ಹರಿದಿದೆ. ನಿನ್ನೆಯಷ್ಟೇ 7 ಲಕ್ಷದ ಸಾಲದ ವಿಚಾರಕ್ಕೆ ವ್ಯಕ್ತಿಯೊಬ್ಬನನ್ನ ಚಾಕುವಿನಿಂದ ಚುಚ್ಚಿ ಸಾಯಿಸಿದ್ದ ಘಟನೆ ನಗರದ ಬಟವಾಡಿಯಲ್ಲಿ ಬೆಳಕಿಗೆ ಬಂದಿತ್ತು. ಇವತ್ತು ತುಮಕೂರಿನಲ್ಲಿ ಮತ್ತೊಂದು ಭೀಕರ ಕೊಲೆ ನಡೆದು ಹೋಗಿದೆ. ಈ ಮೂಲಕ ನಗರದಲ್ಲಿ 2 ದಿನದಲ್ಲಿ 2 ಮರ್ಡರ್ ನಡೆದಿದ್ದು ತುಮಕೂರಿನ ಜನರು ಬೆಚ್ಚಿ ಬಿದ್ದಿದ್ದಾರೆ. ಹೌದು, ಪಾಪಿ ಪತಿರಾಯನೇ ಪತ್ನಿಯನ್ನ ಚಾಕುವಿನಿಂದ 20ಕ್ಕೂ ಹೆಚ್ಚು ಬಾರಿ ಚುಚ್ಚಿ ಭೀಕರವಾಗಿ ಕೊಲೆಗೈದಿರುವ ಘಟನೆ ತುಮಕೂರು ಹೊರವಲಯದ ಅಂತರಸ್ನಹಳ್ಳಿಯಲ್ಲಿ ನಡೆದಿದೆ. 30 ವರ್ಷದ ಗೀತಾ ಎಂಬ ಮಹಿಳೆ ಮೃತ ದುರ್ದೈವಿ. ಆಕೆಯ ಪತಿ ನವೀನ್ ಎಂಬಾತನೇ ಈ ಕೊಲೆಯ ಆರೋಪಿ. ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ಅಮೃತಗಿರಿ ಗ್ರಾಮದ ನವೀನ್ ಎಂಬಾತನಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಮಂಡ್ಯ ಜಿಲ್ಲೆ ಗಣನೂರು ಗ್ರಾಮದ ಗೀತಾ ಎಂಬ ಯುವತಿಯ ಪರಿಚಯವಾಗಿತ್ತು. ಸೋಷಿಯಲ್ ಮೀಡಿಯಾದಲ್ಲಿ ಶುರುವಾಗಿದ್ದ ಇವರಿಬ್ಬರ ಸ್ನೇಹ ನಂತರ ಪ್ರೀತಿಗೆ ತಿರುಗಿತ್ತು. 3 ವರ್ಷದ ಹಿಂದೆ ಇವರಿಬ್ಬರು ಮದುವೆಯನ್ನು ಆಗಿದ್ರು. ಇವರಿಬ್ಬರಿಗೆ 1 ವರ್ಷದ ಮುದ್ದಾದ ಮಗು ಕೂಡ ಇತ್ತು. ಮಗುವನ್ನ ಗೀತಾ ತನ್ನ ತವರು ಮನೆಗೆ ಕಳುಹಿಸಿದ್ಲು. ನಮ್ಮ ಮನೇಲಿ ಒಂದು ವರ್ಷದ ಮೇಲೆ 4 ತಿಂಗಳಾಯಿತು ಬಾಡಿಗೆ ಬಂದು. ಚೆನ್ನಾಗಿ ಇದ್ಕೊಂಡು ಹೋಗ್ತಾ ಇದ್ರು. ಗಂಡ ಹೆಂಡತಿ ಇಬ್ಬರು ಲವ್ ಮ್ಯಾರೇಜ್ ಆಗಿದ್ರು. ಅವ್ನು ಬಾಡಿಗೆಗೆ ಬೇಕಣ ಅಂತ ಕೇಳ್ಕೊಂಬಂದ್ರು, ಕೊಟ್ಟಿದ್ದ. ಆಮೇಲೆ ಈ ಥರ ಮಾಡ್ಕೊಂಡಿದ್ದಾರೆ. ಅದು ನಮಗೆ ವಿಷಯ ಗೊತ್ತಾಗಿದ್ದು 12 ಗಂಟೆಗೆ ನನಗೆ ವಿಷಯ ಗೊತ್ತಾಯಿತು. ನಾನು ಮಗುಗೆ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿದ್ದೆ. ಅಲ್ಲಿ ಹಾಸ್ಪಿಟ್ಲಲ್ಲಿ ಇದ್ದಾಗ ನಮ್ಮ ಮನೆಯವ್ರು ಫೋನ್ ಮಾಡಿದ್ರು, ಏನೋ ಇದು ಮಾಡ್ಕೊಂಡು ಬಾಗಿಲು ತೆಗ್ದಿಲ್ಲ ಅಂತ. ಆವಾಗ ಹೋಗಿ ನೋಡಿದಾಗ ಕೊಲೆ ಮಾಡಿ ಓಡೋಗಿದೆ. ಮನೇಲಿ ಏನು ಗಲಾಟೆ ಏನು ಆಗ್ತಿರಲಿಲ್ಲ. ಯಾವಾಗನೋ ಒಂದು ಸತಿ ರಾತ್ರಿ ಹೊತ್ತು ಬಂದಾಗ ಗಲಾಟೆ ಮಾಡೋಣ. ನಾನು ಬೈದು ಹೇಳಿದ್ರು, ಸರಿ ಆಯ್ತಣ್ಣ ಅಂತ ಹೋಗೋರು. ಬಟ್ ಇವತ್ತು ಟಿ ಗ್ರೂಪಲ್ಲಿ ಮಾಡ್ಕೊಂಡಿದ್ದಾನೆ. ಇಲ್ಲ ಸರ್, ಕೆಲಸಕ್ಕೇನು ಹೋಗ್ತಾ ಇಲ್ಲ. ಅವ್ರ ಯಜಮಾನ ಕೆಲಸ ಹೋಗೋದು ಮಾರ್ಕೆಟಲ್ಲಿ ತರಕಾರಿ ಮಂಡಿಲಿ ಕೆಲಸ ಮಾಡ್ತಾರೆ. ಒಂದು ಮಗು ಇತ್ತು. ಮಗುನ 2 ತಿಂಗಳ ಮುಂಚೆ ಊರಿಗೆ ಬಿಟ್ಟು ಬಂದಿದ್ರು. ನಾನು ಕೆಲ್ಸಕ್ಕೆ ಹೋಗ್ಬೇಕಣ ಅಂತ ಹೇಳಿದರು. ಬಂದು ಸರಿ ಆಯಿತು ಅಂತ ಹೇಳಿದ್ದೆ. ಊರಿಗೆ ಅವ್ರ ತಾಯಿ ಮನೆಗೆ ಮಗು ಬಿಟ್ಟು ಬಂದಿದ್ರು. ನವೀನ, ಹುಡುಗಿ ಹೆಸರು ಗೀತಾ ಅಂತ. ಇಲ್ಲ, ಆ ಥರ ಏನೇನು ನಡೆದಿಲ್ಲ ಸರ್. ನೋಡ್ದಂಗೆ ಚೆನ್ನಾಗಿದ್ರು. ಬಟ್ ಒಂದು ಸತಿ ಕಿತ್ತಾಟ ಆಡ್ಕೊಂಡಾಗ ಅವರು ಮನೆಯವ್ರ ಫ್ಯಾಮಿಲಿ ಬಂದು ಬರ್ತಡೇ ಇತ್ತು ಪಾಪದ 1 ವರ್ಷದ ಬರ್ತಡೇ ಟೈಮಲ್ಲಿ ಮಾತಾಡ್ಕೊಂಡು ಆಮೇಲೆ ಎಲ್ಲ ರಾಜಿ ಮಾಡ್ಕೊಂಡು ಹೋದ್ರು ಅವ್ರ ಪಾಡಿಗೆ. ಅವರು ಚೆನ್ನಾಗಿದ್ರು. ಬಟ್ ಬೆಳಗ್ಗೆ 12 ಗಂಟೆಗೆ ಗೊತ್ತಾಯಿತು. ಮದುವೆಯಾದ ಬಳಿಕ ಪತ್ನಿ ಗೀತಾ ಜೊತೆ ಅಂತರಸ್ನಹಳ್ಳಿಯಲ್ಲಿ ಮನೆ ಮಾಡಿಕೊಂಡು ವಾಸವಿದ್ದ ನವೀನ್ ಅಂತರಸ್ನಹಳ್ಳಿ APMC ಮಾರುಕಟ್ಟೆಯಲ್ಲಿ ತರಕಾರಿ ಅಂಗಡಿಯೊಂದರಲ್ಲಿ ಕೆಲಸವನ್ನ ಮಾಡ್ತಾ ಇದ್ದ. ಪತ್ನಿ ಗೀತಾ ಮನೆಯಲ್ಲಿಯೇ ಇರ್ತಾ ಇದ್ಲು. ಪ್ರೀತಿಸಿ ಮದುವೆಯಾಗಿದ್ದ ಈ ಜೋಡಿಯ ನಡುವೆ ಪದೇ ಗಲಾಟೆ ನಡೆಯುತ್ತಲೇ ಇತ್ತಂತೆ. ನಿನ್ನೆ ರಾತ್ರಿ ಕೂಡ ಗಂಡ ಹೆಂಡತಿಯ ನಡುವೆ ಗಲಾಟೆ ಶುರುವಾಗಿದೆ. ಈ ಗಲಾಟೆ ವೇಳೆ ಪತ್ನಿಯನ್ನ ಚಾಕುವಿನಿಂದ ಚುಚ್ಚಿ ಕೊಲೆಗೈದು ಪಾಪಿ ಪತಿರಾಯ ನವೀನ್ ಪರಾರಿಯಾಗಿದ್ದಾನೆ. ಸರ್, ನಮ್ಮ ಅಂಗಡಿಲಿ ಮುಂಚೆ ಒಂದು 15 ದಿವಸ 20 ದಿವಸ ಯುಗಾದಿಗಿಂತ ಮುಂಚೆ ಮಾಡಿದ್ದು. ಯುಗಾದಿ ಹಬ್ಬದಲ್ಲಿ ನಮ್ಮ ಅಪ್ಪಾಜಿ ಹತ್ರ ದುಡ್ಡು ಕದ್ದಿದ್ದೀನಿ ಅಂತ ಹೇಳ್ಬಿಟ್ಟು ಅಂಗಡಿ ಒದೆ ತಿನ್ನಿಸ್ಕೊಂಡು ನಮ್ಮ ಅಪ್ಪಾಜಿ ಹತ್ರ ಬಿಟ್ಟೋಗ್ಬಿಟ್ಟಿದ್ದ. ತಿರ್ಗಾ ನೆನ್ನೆ ಶುಕ್ರವಾರದಿಂದ ಬಂದು ನೆನ್ನೆ ಸಂಜೆ ಸಂಬಳ ದುಡ್ಡು ಇಸ್ಕೊಂಡು ಹೋಗಿರೋದಷ್ಟೇ. ಹೇಗೆ ಪರಿಚಯ ನಿಮಗೆ? ಅಲ್ಲಿ ಬೇರೆಯವ್ರ ಅಂಗಡಿಲಿ ಯಾರ ಅಂಗಡಿಲಿ ಕೆಲಸ ಮಾಡ್ತಿದ್ನೇನೋ ಗೊತ್ತಿಲ್ಲ. ಮಾರ್ಕೆಟಲ್ಲಿ ನಮ್ಮ ಅಂಗಡಿ ಹತ್ರ ಬಂದಾಗ ಕೆಲಸ ಬೇಕು ಅಂತಂದ್ರೆ, ಸರಿ ನಮ್ಮ ಅಂಗಡಿಲಿ ಯಾರು ಕೆಲಸ ಇರಲಿವಲ್ಲ, ಸರಿ ಬಾರಪ್ಪ ಆಯಿತು ಮಾಡು ಅಂತ ಸೇರಿಸ್ಕೊಂಡಿದ್ದೀವಿ ಅಷ್ಟೇ. ಕೆಲಸ ಹೇಗೆ ಮಾಡ್ತಾ ಇದ್ದ? ಪರವಾಗಿಲ್ಲ, ಮಾಮೂಲಿ ತರಕಾರಿ ವ್ಯಾಪಾರ, ನಮ್ಮ ತರಕಾರಿ ಮಂಡಿ ಇರೋದು.
ತರಕಾರಿ ತೂಗ ಹಾಕೋದೆಲ್ಲ ಮಾಡೋನು ಅವ್ನ ಸಂಬಳ ಏನೈತೆ ಇಸ್ಕೊಂಡು ಹೋಗೋಣ ಅಷ್ಟೇ. ಎಷ್ಟು ವರ್ಷ ಆಯ್ತು ಕೆಲಸಕ್ಕೆ ಇರೋನು? ಎಷ್ಟು ವರ್ಷ ಏನಾಗಿಲ್ಲ, 2 ದಿವಸ ನಮ್ಮ ಅಂಗಡಿಗೆ ಬಂದಿರೋದು ಶುಕ್ರವಾರದಿಂದ. ಈಗ ಮೊನ್ನೆ ಎಷ್ಟು ಇಸ್ಕೊಂಡು ಹೋಗಿದ್ದ ದುಡ್ಡು? ದಿನ ಸರ್ ನಾವು 650 ರೂಪಾಯಿ ಕೊಡಿವ, ಊಟ ತಿಂಡಿ ಕೊಡಿಸಿ 650 ರೂಪಾಯಿ ಇಸ್ಕೊಂಡು 2 ದಿನ ಕೂಲಿ ಇಸ್ಕೊಂಡು ಹೋಗಿದ್ದು. ಹಾಂ 2 ದಿನಕ್ಕೆ ಇಸ್ಕೊಂಡು. ಏನಾದ್ರು ಏನು ಸಮಸ್ಯೆ ಹೇಳ್ಕೊಂಡಿದ್ದ ಮನೆ ಪ್ರಾಬ್ಲಮ್ ಅಂತ? ಇಲ್ಲ ಆ ಥರ ಎಲ್ಲ ಏನೂ ಇಲ್ಲ, ಆ ಥರ ಏನೂ ಇಲ್ಲ. ಬಂದ ಅಣ್ಣ ಹಿಂಗೆ ಅದೇ ದುಡ್ಡು ಕದ್ಕೊಂಡು ಹೋಗಿದ್ದ, ಅದೇ ತಿನ್ಸ್ಕೊಂಡು ಹೋದ್ಮೇಲೆ ಯುಗಾದಿ ಹಬ್ಬದಲ್ಲಿ ಬಿಟ್ಟೋಗಿದ್ದು. ತಿರ್ಗಿ ಅದಾದಮೇಲೆ ಅಣ್ಣ ಕೆಲಸ ಫ್ಯಾಕ್ಟ್ರಿಗೆ ಹೋಗ್ತಿದ್ದಂತೆ. ಅಣ್ಣ ಫ್ಯಾಕ್ಟ್ರಿಗೆ ಹೋಗೋಕ್ಕಾಗ್ತಾಯಿಲ್ಲ ಅಣ್ಣ, ಪಾಪು ಇತ್ತಂತೆ. ಅಣ್ಣ ದಿನ ಖರ್ಚಿಗೆ ಮೇಂಟೈನ್ ಮಾಡೋಕ್ಕಲ್ಲ, ಅಂಗಡಿಗೆ ಬರ್ತೀನಿ ಸೇರಿಸ್ಕೊಟ್ರೋಣ ಅಂತ ಬಂದು ಕೇಳ್ಕೊಂಡ, ಕಾಲಿಗೆ ಬೀಳ್ತೀನಿ ತಪ್ಪು ಮಾಡಿದ್ದು ಅಂತೆಲ್ಲ. ತಿರ್ಗಿ ಸರಿ ಆಯಿತು ಅಂತ ಅಂದ್ಬಿಟ್ಟು ನಾವು ಅಪ್ಪಾಜಿ ಸೇರಿಸ್ಕೊಂಡಿದ್ರು. ಬಂದು 2 ದಿವಸ ಮಾಡಿದ್ದಾನೆ ಅಷ್ಟೇ, ಶುಕ್ರವಾರ ಶನಿವಾರ ನೆನ್ನೆ 2 ದಿವಸ ಮಾಡಿದ್ದಾನೆ. ಇಂದು ಬೆಳಗ್ಗೆ ಕೊಲೆ ಪ್ರಕರಣ ಬೆಳಕಿಗೆ ಬಂದಿದ್ದು, ಸ್ಥಳಕ್ಕೆ ತುಮಕೂರು ಗ್ರಾಮಾಂತರ ಪೊಲೀಸರು ಹಾಗೂ ಎಎಸ್ಪಿ ಗೋಪಾಲ್, ಡಿವೈಎಸ್ಪಿ ಚಂದ್ರಶೇಖರ್ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಘಟನೆ ಸಂಬಂಧ ತುಮಕೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ನಾಪತ್ತೆಯಾಗಿರುವ ನವೀನ್ಗಾಗಿ ಪೊಲೀಸರು ಹುಡುಕಾಟವನ್ನ ನಡೆಸಿದ್ದಾರೆ. ಒಟ್ಟಿನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಶುರುವಾಗಿದ್ದ ಪ್ರೀತಿ ಇದೀಗ ಕೊಲೆಯಲ್ಲಿ ಅಂತ್ಯವಾಗಿದೆ. ಕ್ಯಾಮ್ರಾಮ್ಯಾನ್ ರಾಕೇಶ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.